ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡ್ ಬರೋಣ ಬನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ. ಗೊತ್ತಿರೋರು ನೋಡಿರೋರು ಮಾಡಿರೋರು ಅವಾಗ ಒಂಥರ ಆಯ್ತದೆ. ಅದೇ ಒಂಥರ ಬೆಳಿಗ್ಗೆ ಒಂಥರ ಚಂದ ಅಂತ ಭಯ. ಫಾರ್ ಎಕ್ಸಾಂಪಲ್ ಇದೇ ಒಂದು ದೊಡ್ಡ ಬಿಗ್ ಬಾಸ್ ಅಲ್ವಾ, ಒಂದು ಚಿಕ್ಕ ಬಿಗ್ ಬಾಸ್ ನಾವು ಮಾಡಬಹುದು. ಹೇಗ ಕೇಳಿ, ಅದೇ ಬೇರೆ ವರ್ಷನ್ ಹಳ್ಳಿ ಬಿಗ್ ಬಾಸ್. ಅಲ್ಲಿ ಬಿಗ್ ಬಾಸ್ ಅಂದ್ರೆ ಅಲ್ಲಿ ಗೇಮ್ಸ್ ನಾನು ಅಲ್ಲಿ ಆ ಮನೆ ಒಂದು ಒಟ್ಟಿ ಮನೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇದೇ ಮಾಡ್ತೀನಿ, ಬೇಡ 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 ಕೇಳಿ ಕೇಳಿ. ನಾನು ಒಂದು ಒಟ್ಟಿ ಮನೆ ನಗ್ತವ್ರೆ ಅಂದ್ರೆ ಒಟ್ಟಿ ಮನೆ ಇದೇ ಮಾಡ್ತೀನಿ. ಓಕೆನಾ, ಪರ್ಚೇಸ್ ಮಾಡ್ತೀನಿ. ಒಟ್ಟಿ ಮನೆಯಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಕ್ಯಾಮೆರಾಸ್ ಹಾಕ್ತೀನಿ. ಅಲ್ಲಿ ಕಂಟೆಸ್ಟೆಂಟ್ ಯಾರಿಗೆ ಹಾಕ್ತೀನಿ ಗೊತ್ತುಂಟಾ ನಿಮ್ಗೆ? ಹಿರಿಯವರು ಇರ್ತಾರೆ ಗೊತ್ತುಂಟಾ? ಹಿರಿಯರು ಏನ್ ಮಾತಾಡ್ತಾರ ನೀವು? ಏನ್ ಮಾತಾಡ್ತಾರ ನೀವು? 5 ಜನ ಅಜ್ಜಿ, ಹಿರಿಯವರು 5 ಜನ ಅಜ್ಜ. ಓಕೆ, ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಲ್ಲಿ ಅವರ ಮಾತುಕತೆ ನಿಮ್ಗೆ ಗೊತ್ತುಂಟು. ಈ ಜನರೇಷನ್ ಅಲ್ಲ, ಮುಂಚೆದು ಯಾರು ಇದೇ ಇರ್ತಾರೆ, ಒಂದು ಚಾಲಾಕ್ ಇರ್ತಾರೆ, ಗಟ್ಟಿ ಇರ್ತಾರೆ, ಎಲ್ಲರದಕ್ಕೂ ಹುಷಾರು. ಮತ್ತೆ ಎಂತ ಗೊತ್ತುಂಟಾ, ಅಲ್ಲಿ ಅಡಿಗೆ ಕೇಳಿ, ಅಲ್ಲಿ ಗೇಮ್ಸ್ ಎಲ್ಲ ಎಂತ ಮಾಡ್ತೀನಿ ಗೊತ್ತುಂಟಾ? ಮುಂಚೆ 3 ಗದ್ದೆ ಇರುತ್ತೆ, ಆ ಎಲ್ಲ ನಾನು ಗದ್ದೆದಲ್ಲಿಯೇ ಗೇಮ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 3 ಹಸು ಹಾಕ್ತೀನಿ. 3 ಹಸು ಹಾಕ ನಂತರ ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ತಾತನ್ಗೆ ಆಗ್ತಿರುತ್ತೆ, ಅಜ್ಜಿಗೆ BP ಶುಗರ್ ಇರುತ್ತೆ. ನೀನು ಕೊಟ್ಬಿಟ್ರೆ ಅಲ್ಲಲ್ಲೇ ಈಗ ನೋಡಿ, ಟಾಸ್ಕ್ ಹೇಗಂದ್ರೆ, ಒಂದು ಬಂಗುಡೆ ಮೀನು ಇವರಿಗೆ ಕೊಡ್ತೀನಿ, ಒಂದು ಮೀನು ಅವರಿಗೆ ಕೊಡ್ತೀನಿ, ಒಂದು ಮೀನು ಅವರಿಗೆ ಕೊಡ್ತೀನಿ, ಕಲ್ಲು ಕೊಡ್ತೀನಿ, 3 ಇಂಗ್ರೀಡಿಯಂಟ್ ಕಾಡಿಗೆ ಬಿಟ್ಬಿಡ್ತೀನಿ. ಈ ಕಾಡಲ್ಲಿ ನೀವು 3 ಇಂಗ್ರೀಡಿಯೆಂಟ್ಸ್ ತಕೊಂಡ್ ಬರ್ಬೇಕು, ಅಡಿಗೆ ಮಾಡ್ಬೇಕು. 3 ಇಂಗ್ರೀಡಿಯೆಂಟ್ಸ್ ತಕೊಂಡ್ ಬರ್ಬೇಕು, ಅಡಿಗೆ ಮಾಡ್ಬೇಕು. ಅಲ್ಲಿ ರುಚಿ ನೋಡ್ತೀನಿ ನಾನು. ಅಲ್ಲಿ ಬಿಗ್ ಬಾಸ್ ಯಾರು ಕೇಳ್ತಾರೆ ಸ್ವಲ್ಪ ವಾಪಸ್ ಬರಲ್ಲ. ಕಾಡಿಗೆ ಹೋಯ್ತಾರೆ ಇಂಗ್ರೀಡಿಯೆಂಟ್ಸ್ ತರಕ್ಕೆ ವಾಪಸ್ ಬರೋಕ್ಕಾಗಲ್ಲ. ಓಡಾಡಕ್ಕೆ ಆಗಲ್ಲ ಅವ್ರಿಗೆ ಪಾಪ. ಅವ್ರ ವಯಸ್ಸಾಗಿರ್ತಾರೆ, ಬೇರೆ ಬೇಡವಾ ಪಾಪ. ಅವ್ರ ಮನೇಲೆ ಮಾಡ್ತಾರೆ, ಊಟ ಮಾಡ್ಕೊಂಡು ನಿಮ್ದಾಗ ಹೆಂಗೋ ಮಲಗಿರ್ತಾರೆ. ಯಾರ್ಯಾರಿಗೆ ಕಾಡಿಗೆ ಬಿಟ್ಬಿಡ್ತೀನಿ, ವಯಸ್ಸಲ್ಲಿ ಬಾವಿಯಲ್ಲಿ ಬಿಟ್ಬಿಡ್ತೀನಿ. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ. ಅವರಿಗೆ ಒಂದು ಟಾಸ್ಕ್ ಕೊಡ್ತೀನಿ. ನಿಮ್ಗೆ ಅನ್ಸುತ್ತೆ ನಿಮ್ಗೆ ಬಾವಿಯಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಅವರು ತುಂಬಾ ಹುಷಾರಿದ್ದಾರೆ. ಆ ವಯಸ್ಸಲ್ಲಿ ಅವರಿಗೆ ಆಡ್ಲಿಕ್ಕೆ ಸಿಕ್ಲಿಲ್ಲ ಅಲ್ವಾ? ನಮ್ಮ ಹಾಗೆ ಒಂದು ಫಾಸ್ಟ್ ಇದೆ ಇರ್ಲಿಲ್ಲ, ಅವರಿಗೆ ಅವಕಾಶ ನಾನು ಕೊಡ್ತೀನಿ. ನಮ್ಗೆ ಯಾಕೆ ಹೇಳಿ ಇಲ್ಲಿ ಬರ್ಬೇಕಾದ್ರೆ BP ಶುಗರು ಹಾರ್ಟ್ ಎಲ್ಲ ಟೆಸ್ಟ್. ಬಿಗ್ ಬಾಸ್ ಕನ್ನಡ 12 ಯಾರು ವಿನ್ನರ್ ಆಗ್ಬೇಕು ಅಂತ ಕಮೆಂಟ್ ಮಾಡಿ.